ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ವೈದ್ಯನಾಥೇಶ್ವರ ದೇವಸ್ಥಾನ ಅರಿಯೂರು ಇಲ್ಲಿಗೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಇಲ್ಲೊಂದು ಸ್ವಲ್ಪ ಕತ್ಲಿತ್ತು. ಪೂಜೆ ಮಾಡ್ತಾಯಿದ್ರು ಐನೋರು. ವೀಡಿಯೋ ಮಾಡ್ಕೊತಿದ್ದೆ. ಅವರೇ ವಾರ ಆದರು ಐನೋರು ವೀಡಿಯೋ ಮಾಡ್ಕೊಳೋದು ನೋಡಿ. ಅವ್ರ ಪಾಪ ಏನೂ ಮಾತೇ ಆಡಲಿಲ್ಲ. ವೀಡಿಯೋ ಮಾಡ್ಕೊತಿ ಚೆನ್ನಾಗೈತೆ ಸ್ವಾಮಿ ಒಳಗಡೆ ನೋಡಿ. ಗರ್ಭದ ಗುಡಿ ಎಲ್ಲ ಈ ಥರ ವೀಡಿಯೋ ಮಾಡೋಕ್ಕೆ ಬಿಡ್ತಾರಲ್ವ, ಅದೇ ನಮಗೊಂಥರ ಸಂತೋಷ ಆಗುತ್ತೆ. ನಮ್ಮಂಥ ಯೂಟ್ಯೂಬರ್ಸ್ಗೆ ಈ ಥರ ಗರ್ಭದ ಗುಡಿ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ. ನೋಡಿ ಚೆನ್ನಾಗೈತೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಜಾಸ್ತಿ ನನ್ನ ದೇವಸ್ಥಾನಗಳನ್ನ ಯೂಟ್ಯೂಬಲ್ಲೇ ನೋಡಿರೋದು. ಆದರೆ ನಾನು ಅಲ್ಲಿ ಹೋಗಿ ನೋಡಿದ ಮೇಲೆ ಎಷ್ಟು ಖುಷಿ ಆಗ್ತೈತೆ ಅಂದರೆ, ಒಂದು ದೇವಸ್ಥಾನ ಇಷ್ಟು ಹತ್ರದಲ್ಲಿ ಇರ್ತೀವಿ ಆದರೂ ಹೋಗಿ ನೋಡೋಕ್ಕಾಗಿರಲ್ಲ. ಏನೋ ಒಂದು ಯಾವ್ಯಾವ ನಮಗೆ ಇರಬೇಕಲ್ವ. ಆದರೂ ನನಗೆ ತುಂಬ ಸಂತೋಷ ಆಯ್ತು. ಇವತ್ತು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ನಾನು ಸುಮಾರು ದಿನ ಹೊಲ್ಟು ಸುಮ್ಮನಾಗ್ಬಿಟ್ಟಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಏನೋ ಗೌಡ್ಗೆರೆಗೆ ಹೋಗಿ ಬಂದಮೇಲೆ ಇಲ್ಲಿಗೆ ಬರೋಂಗಾಗೈತೆ ನನಗೆ. ಗೌಡ್ಗೆರೆಗೆ ಹೋಗ್ಬಿಟ್ಟು ಬಂದೆ ಫಸ್ಟು, ಆಮೇಲೆ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಇದು ಚೆನ್ನಾಗೈತೆ ದೇವಸ್ಥಾನ. ಇದು ಚೆನ್ನಾಗಿತ್ತು. ಇದನ್ನು ಒಂದು ವಿಡಿಯೋ ಮಾಡ್ಕೊಂಡೆ. ಹತ್ರದಲ್ಲಿರೋ ದೇವಸ್ಥಾನಗಳಿಗೆ ಬರೋಲ್ಲ ನಾವು ಜಾಸ್ತಿ. ನಮ್ಮ ತುಮಕೂರು ಸುತ್ತಮುತ್ತಲೇ ಸುಮಾರು ದೇವಸ್ಥಾನಗಳವೆ. ದೂರ ಹೋಗೋಂಥದ್ದೇನಿಲ್ಲ. ಇಲ್ಲಿಲ್ಲೇ ಐತಿ ಸುಮಾರು ದೇವಸ್ಥಾನಗಳು. ನಂಗೆ ಸಖತ್ತು ಒಂಥರ ಖುಷಿ ಆಯಿತು ಇಲ್ಲಿ ಬಂದಿದ್ದು. ವೈದ್ಯನಾಥೇಶ್ವರ ದೇವಸ್ಥಾನ ಹೇಳೋದು ಕೇಳಿದ್ದೆ, ಅಷ್ಟು ಬಿಟ್ಟರೆ ಬರೋಕ್ಕಾಗಿರಲಿಲ್ಲ. ಯಾವ ಟೈಮಿಗೆ ಬರಬೇಕು ಅನ್ನೋದಿರುತ್ತೋ ಆ ಟೈಮಿಗೆ ಬರ್ತೀವಿ ಅಷ್ಟೇ. ಜನ ಇದ್ದರು. ನಾನು ಹಂಗೆ ಆಚೆ ಬಂದು ಒಳಗಡೆ ಗರ್ಭದ ಗುಡಿ ಇನ್ನೊಂದು ಸರಿ ವೀಡಿಯೋ ಮಾಡೋಣ ಅಂತ ಹೋದೆ, ಆಗಲಿಲ್ಲ. ಆಮೇಲೆ ಖಾಲಿ ಆಗಲಿ ಅಂದ್ಬಿಟ್ಟು ಈ ಕಡೆ ಈಚೆ ಬಂದೆ. ಹಂಗೂ ಸೈಡ್ ಬಿಟ್ಟರು. ಪೂಜೆ ಆಗಬೇಕಾದ್ರೆ ಅಡ್ಡ ನಿಂತ್ಕೊಂಬಾರ್ದಂತೆ ದೇವ್ರಿಗೆ. ನಾವು ಅವ್ರು ಪೂಜೆ ಮಾಡಬೇಕಾದ್ರೆ ಐನೋರು ದೇವ್ರಿಗೆ ಮಕ್ಕ ಹಾಕ್ಕೊಂಡು ನಿಂತ್ಕೋಬಾರ್ದು, ಸೈಡಲ್ಲಿ ನಿಂತ್ಕೋಬೇಕು. ಅವ್ರು ಸೈಡಿಗೆ ಬರ್ರಿ ಅಂತ ಹೇಳ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ದೇವ್ರಿಗೆ ಎದುರಿಗೆ ನಿಂತ್ಕೊಂಡು ಪೂಜೆ ತಗೋಬಾರ್ದು. ಸೈಡಲ್ಲಿ ಕಂಬಿ ಹಾಕಿರ್ತಾರಲ್ವ, ಅಲ್ಲಿ ನಿಂತ್ಕೋಬೇಕು. ನಾವು ಸೈಡಲ್ಲಿ ನಿಂತ್ಕೋಬೇಕು. ದೇವ್ರಿಗೆ ಮುಖ ತೋರಿಸ್ಕೊಂಡು ಎದುರಿಗೆ ನಿಂತ್ಕೋಬಾರ್ದು. ದೇವ್ರ ಎದುರಿಗೆ ಕೆಲವು ಜನ ಮಾಡ್ತಾರೆ, ಆದರೂ ಈಗಲೂ ಇನ್ನೂ ಅಂಥವೆಲ್ಲ ಬಿಡಲ್ಲ. ಆದರೂ ಎದುರಿಗೆ ನಿಂತ್ಕೊಂಡ್ಬಿಡ್ತಾರೆ ದೇವ್ರ ಎದುರಿಗೆ ಹೋಗಿ. ನೋಡಿ ಇದೆಲ್ಲ ದೇವಸ್ಥಾನ ಚೆನ್ನಾಗಿತ್ತು. ಇಲ್ಲೆಲ್ಲ ಹಂಗೆ ಈ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಇಲ್ಲೆಲ್ಲ ಚೆನ್ನಾಗಿತ್ತು ನೋಡಿ. ಇಲ್ಲಿ ಒಂದು ಹೆಣ್ದೇವ ದೇವಸ್ಥಾನ, ಇದು ಪಾರ್ವತಿ ದೇವಸ್ಥಾನ ಇರಬೇಕು ಏನೋ, ಗೊತ್ತಿಲ್ಲ ನನಗೆ. ಗೊತ್ತಿರೋರು ಕಮೆಂಟ್ ಮಾಡಿರಿ. ಅರಿಯೂರ್ಗೆ ಹೋಗಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿರೋರು ಈ ದೇವ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಹೇಳಿ, ಯಾವ ದೇವರು ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಮೇಲೆ ನಾವೇನು ಮಾತಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾನೇನು ಮಾತಾಡೋಲ್ಲ. ನಮಗೆ ಗೊತ್ತಿಲ್ಲ ಮೇಲೆ, ದೇವ್ರ ಹೆಸರೆಲ್ಲ ಗೊತ್ತಿಲ್ಲ ಮೇಲೆ ನಾವು ಹೇಳೋಕ್ಕೆ ಹೋಗ್ಬಾರ್ದಲ್ವ. ಅದಕ್ಕೆ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋರು ಕಮೆಂಟ್ ಮಾಡಿರಿ. ಚೆನ್ನಾಗಿತ್ತು ಇದು ದೇವಸ್ಥಾನ. ಚೆನ್ನಾಗಿ ಅಲಂಕಾರ ಮಾಡಿದರು ಅಮ್ಮನಿಗೆ. ಇದು ಒಂದು 10 ನಿಮಿಷ 20 ನಿಮಿಷ ವೀಡಿಯೋ ಮಾಡ್ಕೊಂಡೆ. ಇದು ಚೆನ್ನಾಗಿತ್ತು ದೇವಸ್ಥಾನ, ದೇವರು. ಆಮೇಲೆ ಹಂಗೆ ಆಚೆ ಬಂದು ಇಲ್ಲಿ ಗೋಪುರ ಎಲ್ಲ ಚೆನ್ನಾಗಿ ಇತ್ತು. ಗೋಪುರ ಎಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡೆ. ತುಮಕೂರಿಂದ ಇಲ್ಲಿಗೆ 18 ಕಿಲೋಮೀಟ್ರ್ ಆಗುತ್ತಂತೆ ವೈದ್ಯನಾಥೇಶ್ವರ ದೇವಸ್ಥಾನ. ತುಮಕೂರಿಂದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ 18 ಕಿಲೋಮೀಟ್ರ್ ಅಂತೆ. ಅಂದರೆ ಒಂದು ಸ್ವಲ್ಪ ದೂರನೇ ಐತೆ. 18 ಕಿಲೋಮೀಟ್ರು ಅಂದರೆ ದೂರನೇ ಅಲ್ವಾ. ನೋಡಿ ಇಲ್ಲಿ ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತೆ, ಅದಕ್ಕೆ ಕೂತ್ಕೊಂಡೆ. ನಾನು ಎಲ್ಲ ಕೂತಿದ್ರು, ನಾನು ಕೂತ್ಕೊಂಡೆ. ಐನೋರು ಊಟಕ್ಕೆ ಹೋಗ್ರಿ ಅಂತ ಹೇಳ್ತಾಯಿದ್ರು. ಹೋಗೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಈ ಅಣ್ಣ ಇಲ್ಲಿ ಕೂತಿದ್ರು. ಅವ್ರು ಯಾರೋ ಅವ್ರ ಮಕ್ಕಳನ್ನ ಕಾಯ್ಕೊಂಡು, ನಿಮ್ದು ಯಾವ ಊರಕ್ಕ ಅಂತ ಕೇಳಿದ್ರು ನನ್ನನ್ನು. ಎಲ್ಲಿಂದ ಬಂದಿರೋದಕ್ಕ, ಯಾವ ಊರು ಅಂತ. ನಾವು ಹಿಂಗೆ ಅಂದ್ವಿ. ಅಲ್ಲಿ ಕುಂಡ್ರಿಸ್ಬಿಟ್ಟು ನೀರು ಹಾಕ್ತಾರಂತೆ. ಅಲ್ಲಿ ಏನಾದರೂ ನಮಗೆ ಸಮಸ್ಯೆಗಳಿದ್ದರೆ ಮತ್ತು ಏನಾದರೂ ಕಾಯಿಲೆಗಳು, ಮಂಡಿ ನೋವು ಅದು ಇದು ಏನಾದರೂ ಇದ್ದರೆ ಅಲ್ಲಿ ಕುಂಡ್ರಿಸಿ ನೀರು ಹಾಕ್ತಾರಂತಲ್ಲಿ.
ಅವಣ್ಣ ಅದನ್ನು ಹೇಳ್ತಾಯಿದ್ರು, ಅಲ್ಲಿ ಕುಂಡ್ರಿಸಿ ನೀರು ಹಾಕ್ತಾರಕ್ಕ ಒಳ್ಳೇದಾಗುತ್ತೆ ಅಂತ. ಹಂಗೆ ಇನ್ನೊಂದು ಬಂದೆ, ಇನ್ನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಪೂಜೆ ಐನೋರು ಆ ಕಡೆ ಹೋದ್ಮೇಲೆ ಮತ್ತೆ ವೀಡಿಯೋ ಮಾಡ್ಕೊಂಡೆ. ಹಂಗೆ ಫೋಟೋ ತೆಗೆಸ್ಕೊಂಡೆ ಅಲ್ಲಿ ದೇವ್ರ ಹತ್ರ, ಕತ್ಲಲ್ಲಿ ತೆಗ್ದಿರೋದು. ವೈದ್ಯನಾಥೇಶ್ವರ ಅಂತ ಅದರಲ್ಲೇ ಆ ಹೆಸರಲ್ಲೇ ಇದೆ ನೋಡಿ. ಇಲ್ಲಿ ಬಂದರೆ ಯಾವ ವೈದ್ಯರು ಬೇಕಾಗಿಲ್ವಾ ಅಂತಲೋ ಏನೋ ವೈದ್ಯನಾಥೇಶ್ವರ ಅಂತ ಹೆಸರಿಟ್ಟಿರೋದು. ಅಂದರೆ ಡಾಕ್ಟ್ರು ಅಂದರೆ ಏನಾದರೂ ನಮಗೆ ಒಂದು ಹುಷಾರಿಲ್ದಂಗೆ ಆಗೋದೋ, ಒಂದು ಮಂಡಿ ನೋವು, ಕಾಲು ನೋವು ಏನೇ ಇದ್ರೂ ಒಂದು 3 ವಾರ ಹೋಗಿ ನೀರು ಹಾಕಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಂತೆ. ಒಬ್ಬೊಬ್ರು 5 ವಾರ, ಹತ್ರದಾಗಿರೋರು, ದೂರದಾಗಿರೋರು ಒಂದು 3 ವಾರ ಬಂದು ನೀರು ಹಾಕಿಸ್ಕೊಂಡು ಹೋಗ್ಬೋದಂತೆ. ಗೋಪುರ ಚೆನ್ನಾಗಿತ್ತು, ಮೇಲ್ಗಡೆ ಎಷ್ಟು ಚೆನ್ನಾಗೈತೆ ಗೋಪುರ. ಅಂದರೆ ಬಟನ್ ಬೈಲಾಗಿ ಚೆನ್ನಾಗೈತೆ ಅಂತ ಜನ ಏನಿರಲ್ಲ. ಸೋಮವಾರ ರಶ್ ಇರುತ್ತೇನೋ ಗೊತ್ತಿಲ್ಲ, ನಾನು ಶನಿವಾರ ಹೋಗಿದ್ದು. ಶನಿವಾರ ಅಲ್ವಾ ಇವತ್ತು, ಅದಕ್ಕೆ ನಾನು ಶನಿವಾರ ಹೋದೆ. ಸೋಮವಾರ ರಶ್ ಇರುತ್ತೇನೋ. ಚೆನ್ನಾಗಿತ್ತು ಗೋಪುರ ಎಲ್ಲ. ನೋಡಿ ಈಚೆ ಬಂದು ಇಲ್ಲೊಂದು ಫೋಟೋ ತೆಗೆಸ್ಕೊಂಡೆ ಗೋಪುರದ ಹತ್ರ, ನೆನಪಿಗಿರಲಿ ಇದೆಲ್ಲ ಅಂತ. ಸಿಂಗಲ್ಲಾಗಿ ಚೆನ್ನಾಗೈತೆ ದೇವಸ್ಥಾನ. ಒಳಗಡೆ ವರಾಂಡ ಎಲ್ಲ ಚೆನ್ನಾಗೈತೆ. ಇದು ಹಾಲು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ನನಗೆ ಗೊತ್ತಿಲ್ಲ ಇಲ್ಲಿ ಹಾಲು ಕೊಡಬೇಕು ಅಂತ. ನಾನು ಈ ಫಸ್ಟ್ ಟೈಮ್ ಹೋಗಿದ್ದಲ್ವ ನಾನು, ಅದಕ್ಕೆ ನಾನು ಹಾಲೇನೋ ತಗೊಂಡೋಗಿರಲಿಲ್ಲ. ಸುಮ್ಮನೆ ಹೋಗಿ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗೈತಿ ಇಲ್ಲಿ ಮರಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡವ್ರೆ. ಚೆನ್ನಾಗಿತ್ತು. ಗಂಟೆಗಳೆಲ್ಲ ಕಟ್ಟಿ ಚೆನ್ನಾಗಿ ಮಾಡವ್ರೆ. ಹಾಲು ಮಲ್ಲೇಶ್ವರ ದೇವಸ್ಥಾನ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವ್ರ ಸನ್ನಿಧಿಲಿ ಒಂದೊಂದು ಶಕ್ತಿ ಇರ್ತೈತೆ. ಆ ಶಕ್ತಿನ ನಾವು ನಂಬೇಕಷ್ಟೇ. ಒಂದೊಂದು ಶಕ್ತಿ ಇರುತ್ತೆ, ಒಂದೊಂದು ದೇವ್ರ ಸನ್ನಿಧಿಲಿ ಒಂದೊಂದು ಶಕ್ತಿ ಇರುತ್ತೆ. ಹಾಗಾಗಿ ನಾವು ನಂಬೇಕು ಅದನ್ನಷ್ಟೇ, ಶಕ್ತಿನ ನಂಬೇಕು ನಾವು. ಯಾವುದೋ ಒಂದು ದೇವರು ಐತೆ ನಮ್ಮ ಹಿಂದ್ಗಡೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತೈತೆ ಅಂತ ನಾವು ಏನೋ ಒಂದು ನಂಬಿಕೆಯಲ್ಲಿ ಬದುಕಬೇಕಷ್ಟೇ. ನಂಬಿಕೆ, ದೇವರು ಅಂದರೆ ನಂಬಿಕೆ ಅಷ್ಟೇ. ನಾನಿವತ್ತಿದೆಲ್ಲ ಹೋಗಿ ನೋಡಿದೆ ಮತ್ತು ಹಂಗೆ ವೀಡಿಯೋ ಮಾಡ್ಕೊಂಡೆ. ನೋಡಿ ಇದು ಕೆಳಗಡೆ ಶಿವಲಿಂಗ ಐತಂತೆ, ಇಲ್ಲಿ ಕಾಣಿಸ್ತಿಲ್ಲ. ಹೂವು ಎಲ್ಲ ಹಾಕವ್ರೆ. ನಾನು ಹಂಗೂ ಜೂಮ್ ಎಲ್ಲ ಮಾಡಿದೆ, ಆಗಲಿಲ್ಲ, ಇಲ್ಲಿ ಕಾಣಿಸ್ಲಿಲ್ಲ. ಮತ್ತು ಈ ಕಡೆನೂ ಬಂದೆ, ಇಲ್ಲೂ ಆಗಲಿಲ್ಲ. ಆದರೆ ಒಳಗಡೆ ಪೂಜಾರಪ್ಪನವ್ರು ಒಳಗಡೆ ಹೋಗಿ ಇಳಿದ್ಬಿಟ್ಟು ಹೋಗಿ ಪೂಜೆ ಮಾಡೋದು. ಗುಹೆ ಒಳಗೆ ಕೆಳಗಡೆ ಇರೋದಿದು ದೇವರು. ನಮಗೆ ಈಗ ಒಳಗಡೆ ಹೋಗಿ ಬಿಡಲ್ವಲ್ಲ, ಗೇಟ್ ಹಾಕಿದ್ರಲ್ಲ. ಹಂಗಾಗಿ ಈಚೆನೇ ಪೂಜೆ ನೋಡಿದೆ, ಆದರೂ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕಾಣಿಸಲ್ಲ ದೇವರು. ವೀಡಿಯೋ ಮಾಡ್ಬೋದು, ಆದರೆ ಒಳಗಡೆ ದೇವರು ಒಂಥರ ಕತ್ಲು ಥರ ಐತಲ್ವ, ಹಂಗಾಗಿ ಕಾಣಿಸಲ್ಲ. ಬಸವಣ್ಣ ಮತ್ತು ಶಿವಲಿಂಗ ಎರಡೂ ಐತಲ್ಲಿ, ಕಾಣಿಸಲ್ಲ ನಮಗೆ ಅಲ್ಲಿ ಒಳಗಡೆ. ಗೇಟು ತೆಗ್ದಿದ್ರೆ ಒಳಗಡೆ ಇಳಿದಿದ್ರೆ ಹೋಗಿ ವೀಡಿಯೋ ಮಾಡ್ಕೊಂಬರ್ತಿದ್ದೆ. ಪೂಜಾರಪ್ಪನವ್ರು ಇರಲಿಲ್ವಂತೆ, ಊಟಕ್ಕೆ ಹೋಗಿದ್ರಂತೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಹಿಂಗೆ ನೋಡ್ಕೊಂಡು ಬಂದೆ. ಇಲ್ಲೆಲ್ಲ ಹಾಲು ಕೊಡೋಕ್ಕೇನೋ ಕಾಯ್ತಾಯಿದ್ರು ಜನಗಳೆಲ್ಲ. ನಾನು ಹಾಲು ತಗೊಂಡೋಗಿರ್ಲಿಲ್ವಲ್ಲ, ಬಂದ್ಬಿಟ್ಟೆ. ಇದೆಲ್ಲ ಚೆನ್ನಾಗೈತೆ. ಈ ಕಡೆಗೆಲ್ಲ ತೋಟಗಳು ಜಾಸ್ತಿ ಸೈಡೆಲ್ಲ ತೋಟಗಳು. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಐತೆ, ಈ ಕಡೆನೂ ಒಂದು ಕೆರೆ ಐತೆ, ಆ ಕಡೆ ಒಂದು ಕೆರೆ ಐತೆ. ಇದೆಲ್ಲ ತೋಟಗಳು, ಇದೆಲ್ಲ ಬೈಲು. ಚೆನ್ನಾಗೈತೆ ಬೈಲಲ್ಲಿ ದೇವಸ್ಥಾನ. ಬಿಸಿಲು, ಕುಂತ್ಕೊಳ್ಳೋಕ್ಕಲ್ಲಿ ಜಾಗ ಇರಲಿಲ್ಲ, ಬಿಸಿಲಿತ್ತು ಸ್ವಲ್ಪ. ಹಂಗೂ ಎಲ್ಲ ಕಾಯ್ತಾಯಿದ್ರು ಪಾಪ ಪೂಜಾರಪ್ಪನವ್ರಿಗೋಸ್ಕರ. ನಾನು ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆ, ಬರಲಿಲ್ಲ. ನೋಡಿ ಇಲ್ಲಿ ಅಲ್ಲಿಂದ ಗೋಪುರ ಕಾಣಿಸ್ತೈತಲ್ಲ, ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಇದು 2 ದೇವಸ್ಥಾನ, ಒಂದು ಹಾಲು ಮಲ್ಲೇಶ್ವರ, ಒಂದು ವೈದ್ಯನಾಥೇಶ್ವರ. ಇನ್ನು ಯಾರೇ ಹೋದ್ರೂ ಹಾಲು ತಗೊಂಡೋಗ್ಬೇಕೇನೋ, ನಮಗೆ ಗೊತ್ತಿಲ್ವಲ್ಲ. ಒಳ್ಳೆಯದಾಗುತ್ತೆ ಇವಾಗ ಅಷ್ಟೇ. ಎಲ್ಲ ಕೈ ಬಿಟ್ಟಾಗ ನಮಗೆ ದೇವರೇ ದಿಕ್ಕು ಅನ್ಬೇಕಷ್ಟೇ. ನೋಡಿ ಊಟಕ್ಕೆ ಬಂದ್ವಿ ಇವಾಗ. ಊಟದ್ದು ಹಾಲು ಇದು, ನಾನು ತಟ್ಟೆ ತಗೊಂಡೆ ಊಟ ಪ್ರಸಾದ ಹಾಕಿಸ್ಕೊಳ್ಳೋಣ ಅಂತ. ನೋಡಿ ಈ ಥರ ಎಲ್ಲ ಫೋಟೋ ಚೆನ್ನಾಗಿ ಐತೆ ಊಟದ ಹಾಲೆಲ್ಲ.
ಊಟದ ಹಾಲು ಸಪ್ರೇಟ್ ಅದನ್ನು ವೀಡಿಯೋ ಮಾಡಿದ್ದೀನಿ, ಮುಂದೆ ಐತೆ. ಇದು ಊಟ ಹಾಕಿಸ್ಕೋಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಹೊತ್ತು, ಆಮೇಲೆ ಏನೋ ಅಂದ್ಬಿಡ್ತಾರೇನೋ ಅಂತ ನನಗೆಲ್ಲೋದ್ರೂ ಭಯ. ಸ್ವಲ್ಪ ಹೊಸ ಜಾಗಗಳಿಗೆ ಹೋದ್ರೆ ವೀಡಿಯೋ ಮಾಡೋಕ್ಕೊಂದು ಸ್ವಲ್ಪ ಭಯ. ಅದಕ್ಕೆ ನೋಡಿ ಪ್ರಸಾದ ಇದು ಹಾಕಿಸ್ಕೊಂಡು ಹೋಗ್ತಾಯಿದ್ದೀನಿ. ಅನ್ನ ಸಾಂಬಾರು ಅಷ್ಟೇ. ಪ್ರಸಾದ ದೇವ್ರ ಪ್ರಸಾದ ತಿನ್ನೋಕ್ಕೂ ನಮಗೂ ಪುಣ್ಯ ಬೇಕು ನೋಡಿ. ಇದು ನಾನು ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಪ್ರಸಾದ ಅಂದರೆ ಅಮೃತಕ್ಕೆ ಸಮಾನ ನಿಜವಾಗ್ಲೂ. ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಪ್ರಸಾದ. ನಮ್ಮ ಮನೇಲಿ ಮಾಡಿದ್ರು ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ದೇವಸ್ಥಾನದಲ್ಲಿ ಅದೇನು ಮಹಿಮೆನೋ ಗೊತ್ತಿಲ್ಲ. ಯಾವ ದೇವಸ್ಥಾನದಲ್ಲಿ ನೋಡಿ, ಇವರು ಹೆಣ್ಮಕ್ಳು. ನಾನು ಒಂದು ಫೋಟೋ ತಕ್ಕೊಂಡೆ. ಊಟ ಮಾಡಬೇಕಾದ್ರೆ ಫೋಟೋ ತಕ್ಕೊಂಡೆ ನೋಡಿ. ಊಟದ ಹಾಲೆಲ್ಲ ಎಷ್ಟು ಚೆನ್ನಾಗೈತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನಾವು, ಪ್ರಸಾದ ಮಾತ್ರ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಮನೇಲೂ ಆ ಥರ ನಾವು ಮಾಡೋಕ್ಕೆ ಬರೋಲ್ಲ. ಅದೇನು ಮಹಿಮೆ ಐತೋ ಗೊತ್ತಿಲ್ಲ. ಯಾವ ದೇವಸ್ಥಾನದಲ್ಲೂ ಅಷ್ಟೇ ಪ್ರಸಾದ ಮಾತ್ರ. ನಮ್ಮ ಸಿದ್ಧಗಂಗೆ ಮಠದಲ್ಲೂ ಅಷ್ಟೇ ನಾವು ಊಟ ಮಾಡಿರ್ತಾವೆಲ್ಲ ನೋಡಿದ್ದೀನಿ. ನಿನ್ನೆ ಗೌಡ್ಗೆರೆಯಲ್ಲೂ ಅಷ್ಟೇ ಚೆನ್ನಾಗಿತ್ತು ಪ್ರಸಾದ. ಇಲ್ಲೂ ಅಷ್ಟೇ ಚೆನ್ನಾಗೈತೆ. ಊಟದಲ್ಲಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡವ್ರೆಲ್ಲ, ಒರೆಸ್ಕೊಂಡು ಗುಡಿಸ್ಕೊಂಡು ಟೇಬಲೆಲ್ಲ ಒರೆಸ್ಕೊಂಡು. ಒಂಚೂರು ಕಸರೇನೇ ಇರಲ್ಲ ಊಟದಲ್ಲೂ. ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ನೀಟಾಗೈತೆ ಊಟದಲ್ಲೂ. ತಟ್ಟೆಗಳು ನೋಡಿ ನಮ್ಮ ಸಿದ್ಧಗಂಗೆ ಮಠದಲ್ಲಿ ಜೋಡಿಸವ್ರೆ ಎಲ್ಲ. ದೇವಸ್ಥಾನ ಚೆನ್ನಾಗೈತೆ, ಪ್ರಸಾದನೂ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಯಾರೆಲ್ಲ ಈ ದೇವಸ್ಥಾನ ನೋಡಿಲ್ವೋ ಅವರೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ತುಮಕೂರಿಂದ ಬರೀ 18 ಕಿಲೋಮೀಟ್ರ್ ಅಷ್ಟೇ ಇದಿರೋದು ದೇವಸ್ಥಾನ. ಗಂಟೆಗೊಂದೊಂದು ಬಸ್ ಐತಿ ದೇವಸ್ಥಾನಕ್ಕೆ. ಬಸ್ಗೇನು ಇಲ್ಲ ಅನ್ನಂಗಿಲ್ಲ, ನಡ್ಕೊಂಡು ಹೋಗ್ಬೇಕು ಅನ್ನಂಗೇನಿಲ್ಲ. ಗಂಟೆಗೊಂದೊಂದು ಬಸ್ಸು. ದೇವಸ್ಥಾನ ಸೂಪರಾಗೈತೆ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಇದು ಬಸ್ ಹತ್ರ ಬಂದ್ವಿ, ಬಸ್ ಹತ್ತಬೇಕು ಅಂತ ಅಲ್ಲಿ ತಕ್ಕೊಂಡಿದ್ದು. ಹೋಗ್ಬೇಕಾದ್ರೆ ತೆಗಿಯೋಕ್ಕಾಗಲಿಲ್ಲ, ಬರ್ಬೇಕಾದ್ರೆ ತೆಗ್ದಿದ್ದೀನಿ. ಇದು ಓದ್ಕೊಳ್ಳಿ. ಎಲ್ಲರಿಗೂ ವೈದ್ಯನಾಥೇಶ್ವರ ಒಳ್ಳೇದು ಮಾಡಲಿ. ಹೋಗಿ ನೋಡಿ ಎಲ್ಲರೂ. ಯಾರು ನೋಡಿಲ್ವೋ ಅವರೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಹೋಗಿ ಬಂದಿದ್ದೀನಿ. ಖುಷಿ ಆಯಿತು. ಇನ್ನೊಂದು ಸಲ ಯಾವಾಗಾದ್ರೂ ಕರ್ಸ್ಕೊಳ್ಳೋದಿದ್ರೆ ಕರ್ಸ್ಕೊತಾರೆ ದೇವರು ಅಷ್ಟೇ. ಧನ್ಯವಾದ.